ಸ್ಯಾಂಡಲ್ವುಡ್ನಲ್ಲಂತೂ ಈ ಇತ್ತೀಚೆಗೆ ಒಂದು 10 ದಿನದಿಂದಲೂ ಮದುವೆಯ ಸಂಭ್ರಮ ಜೋರಾಗಿದೆ. ಇನ್ನು ಇವತ್ತು ನಾಳೆ ಡಾಲಿ ಧನಂಜಯ್ ಮದುವೆಯ ಸಂಭ್ರಮ ಇದೆ. ಡಾಲಿ ಧನಂಜಯ್ ನಾಳೆ ಧನ್ಯತಾ ಅವರ ಜೊತೆ ಸಪ್ತಪದಿಯನ್ನ ತುಳಿಯಲಿದ್ದಾರೆ. ಇಂದು ಸಂಜೆ ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಅದ್ದೂರಿಯಾಗಿ ಆರ್ತಕ್ಷತೆ ಕಾರ್ಯಕ್ರಮ ನಡೆಯಲಿರುವಂಥದ್ದು. ಈ ಸಮಾರಂಭಕ್ಕೆ ಚಿತ್ರರಂಗದ ಗಣ್ಯಾತಿ ಗಣ್ಯರು, ರಾಜಕೀಯ ನಾಯಕರು ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದ ದಿಗ್ಗಜರು ಹಾಗೆ ಅವರ ಅಭಿಮಾನಿಗಳು ಸಾಕ್ಷಿಯಾಗಲಿದ್ದಾರೆ. ಇನ್ನು ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿರುವಂಥದ್ದು. ಎಲ್ರಿಗೂ ಕೂಡ ಡಾಲಿ ಮದುವೆಯ ಅರಿಶಿನ ಶಾಸ್ತ್ರ ಕೂಡ ಭರ್ಜರಿಯಾಗಿಯೇ ನಡೆದಿದೆ. ಇವತ್ತು ಸಂಜೆ 6 ಗಂಟೆಯಿಂದ ರಿಸೆಪ್ಷನ್ ಶುರುವಾಗ್ತಾ ಇದೆ. ಎಲ್ರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ ಡಾಲಿ ಧನಂಜಯ್ ಅವರು. ಇನ್ನು ಗಣ್ಯರಿಗಂತೂ ಸ್ವತಃ ಡಾಲಿ ಧನಂಜಯ್ ಅವರ ವಿಶೇಷವಾದಂಥ ಡಿಸೈನ್ ಮಾಡಿ ಅಂಚೆ ಚೀಟಿಯಲ್ಲಿ ಹೋಗಿ ಆಹ್ವಾನವನ್ನು ಕೊಟ್ಟಿರುವಂಥದ್ದನ್ನು ನೋಡಿದ್ವಿ, ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿರುವಂಥದ್ದನ್ನು. ಸೊ ಹೀಗಾಗಿ ಆಲ್ಮೋಸ್ಟ್ ಇವತ್ತು ಎಲ್ಲ ರಂಗದ ಗಣ್ಯರು ಕೂಡ ಹೋಗಿ ಆಶೀರ್ವದಿಸುವಂಥ ಸಾಧ್ಯತೆ ಇದೆ ಇವತ್ತು ಮತ್ತು ನಾಳೆ. ಇವತ್ತು ಸಂಜೆ 6 ಗಂಟೆಯಿಂದ ಶುರುವಾಗುತ್ತೆ ರಿಸೆಪ್ಷನ್ನು, ಮತ್ತು ನಾಳೆ ಮುಹೂರ್ತ ಇರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಸ್ಯಾಂಡಲ್ವುಡ್ನ ಗಣ್ಯರು ಕೂಡ ಭಾಗಿಯಾಗಿ ವಿಶ್ ಮಾಡಲಿದ್ದಾರೆ ಧನಂಜಯ್. ರಾಜಕೀಯ ರಂಗದವರು, ಉದ್ಯಮಿದಾರರು ಅವ್ರಿಗೂ ಕೂಡ ಹೋಗಿ ಆಹ್ವಾನವನ್ನು ಕೊಟ್ಟು ಬಂದಿದ್ದಾರೆ. ಸ್ವತಃ ಧನಂಜಯ್ ಅವರೇ ಕೊಟ್ಟು ಬಂದಿದ್ದಾರೆ. ಬೇರೆ ಚಿತ್ರರಂಗದ ಹಲವು ನಟರಿಗೆ ಅವರು ಹೋಗಿ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿರುವಂಥದ್ದನ್ನು ಕೂಡ ನೋಡಿದ್ವಿ. ಸ್ವತಃ ಧನಂಜಯ್ ಅವರೇ ಹೋಗಿದ್ರು. ಎಲ್ಲ ಕಡೆಯೂ ಕೂಡ ಅಭಿಮಾನಿಗಳಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ರು, ಬನ್ನಿ ಮದುವೆಗೆ ಅಂತ ಕರೆದಿದ್ರು. ಮೈಸೂರಿನಲ್ಲಿ ಅವರ ಫೇವ್ರೆಟ್ ಪ್ಲೇಸು ಮೈಸೂರಿನಲ್ಲಿ ಅವರು ಮದುವೆ ಆಗ್ತಾ ಇದ್ದಾರೆ. ಇನ್ನು ಅರಸೀಕೆರೆಯ ಅವರ ಊರಲ್ಲಿ ಉಳಿದಂಥ ಎಲ್ಲ ಸಂಭ್ರಮ ಮನೆ ಮಾಡಿತ್ತು. ಈಗ ಅದೆಲ್ಲವೂ ಮೈಸೂರಿಗೆ ಶಿಫ್ಟ್ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಸ್ಯಾಂಡಲ್ವುಡ್ನ ಹೀರೋ ಡಾಲಿ ಧನಂಜಯ್ ಅವರ ಮದುವೆಯ ಸಂಭ್ರಮ ಮನೆ ಮಾಡಿರುವಂಥದ್ದು, ಯಾವ ರೀತಿಯಾದಂಥ ವ್ಯವಸ್ಥೆ ಮತ್ತು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ? ಪೃಥ್ವಿ, ಸ್ಯಾಂಡಲ್ವುಡ್ನ ನಟ ಡಾಲಿ ಧನಂಜಯ್ ಅವರ ಮದುವೆ ಇಂದು ಮತ್ತು ನಾಳೆ ಮೈಸೂರಿನಲ್ಲಿ ನಡೀತಾ ಇರುವಂಥದ್ದು ನಾನು ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಮೈಸೂರಿನ ವಸ್ತು ಪ್ರದರ್ಶನದ ಆವರಣದಲ್ಲಿ ಇಂದು ಡಾಲಿ ಧನಂಜಯ್ ಅವರ ತಂದೆ ತಾಯಿಗಳು ಹಾಗೂ ಧನ್ಯತೆ ಅವರ ತಂದೆ ತಾಯಿಗಳು ವಿವಿಧ ಪೂಜಾ ಕಾರ್ಯಗಳು ಹಾಗೂ ಏನು ಲಿಂಗಾಯತ ವಿಧಿವಿಧಾನ ಸಂಪ್ರದಾಯಗಳಂತೆ ಪೂಜಾ ಕಾರ್ಯಗಳನ್ನ ನೆರವೇರಿಸ್ತಾ ಇರುವಂಥದ್ದು. ಸದ್ಯ ಏನು ಸಹನಟ ಅರುಣ್ ಸಾಗರ್ ಇದ್ದಾರೆ, ಅವರ ಕಾನ್ಸೆಪ್ಟ್ನಲ್ಲಿ ರೋಮನ್ ಶೈಲಿಯ ಮಾದರಿಯಲ್ಲಿ ಈಗಾಗಲೇ ಸೆಟ್ಟನ್ನು ಅದ್ದೂರಿಯಾಗಿ ಹಾಕಲಾಗಿದೆ. ಅಲ್ಲದೆ ಏನು ಬರುವಂಥ ಸಿನಿ ರಂಗದ ತಾರೆಗಳಿರ್ಬೋದು, ರಾಜಕೀಯ ಗಣ್ಯರುಗಳಿರ್ಬೋದು, ಪ್ರತ್ಯೇಕವಾದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಏನಿದೆ, ಇದು ಸದ್ಯಕ್ಕೆ ಪೂಜಾ ವಿಧಾನಗಳ ದೃಶ್ಯ. ಅಲ್ಲದೆ ಮೈಸೂರಿನ ವಸ್ತು ಪ್ರದರ್ಶನದ ಆವರಣ ಏನಿದೆ, ಅಲ್ಲಿ ಅದ್ದೂರಿಯಾಗಿ ರೋಮನ್ ಶೈಲಿಯಲ್ಲಿ ಸೆಟ್ಟನ್ನು ಹಾಕಲಾಗಿದೆ. ಅಲ್ಲದೆ ದೇವಾಲಯದ ರೂಪದಲ್ಲಿ ಮಂಟಪವನ್ನು ಸಹ ನಿರ್ಮಾಣ ಮಾಡಲಾಗಿರುವಂಥದ್ದು. ಅಲ್ಲದೆ ಈಗ ಏನು ಧನ್ಯತಾ ಅವರ ತಂದೆ ತಾಯಿ ಹಾಗೂ ಡಾಲಿ ಧನಂಜಯ್ ಅವರ ತಂದೆ ತಾಯಿಗಳು ಮದುವೆಯ ಸಿದ್ಧತೆ ಅಂದರೆ ಇವತ್ತು ಆರತಕ್ಷತೆ ಸಂಜೆ ಇದೆ, ಅದಕ್ಕೂ ಮುನ್ನ ನಡೆಯುವಂತಹ ಶಾಸ್ತ್ರದಲ್ಲಿ ಕೂಡ ತೊಡಗಿರುವಂಥದ್ದು. ಅಲ್ಲದೆ ಕಲಶ ಪೂಜೆಯನ್ನು ಸಹ ಈಗಾಗಲೇ ನೆರವೇರಿಸಿರುವಂಥದ್ದು. ಅಲ್ಲದೆ ಏನು ಸಂಪ್ರದಾಯಗಳಿದೆ, ಮದುವೆಗೂ ಮುನ್ನ ಆಚರಣೆ ಮಾಡುವಂತಹ ಪೂಜಾ ಕೈಂಕರ್ಯಗಳಿದೆ, ಅವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.